ಇಲ್ಲಿ ಬಿಗ್ ಬಾಸ್ ನಾವು ಸ್ಪರ್ಧೆಗಳ ಬಗ್ಗೆ ಮಾತಾಡಿದ್ರೆ ಡೇ 1 ಇಂದ ಸೊ ಟಿಲ್ ಟುಡೇ ಎಲ್ಲರೂ ಕೂಡ ಒಂದ್ ರೀತಿ ನಟನೆಯಲ್ಲಿ ಪಳಗ್ದವರು ಒಂದೊಂದು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಬಂದವಂತರು. ಆದ್ರೆ ನಿಮ್ದು ಹೊರತುಪಡಿಸಿದ್ರೆ ಬಿಕಾಸ್ ನೀವು ಒಬ್ಬರೇ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಂತಿದ್ದೀಯ. ಸೊ ನಿಮ್ಮ ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿಯ ವ್ಯಕ್ತಿಯಾಗಿ ನೀವು ಅಲ್ಲಿ ಬಂದಾಗ ಅವನ್ನೆಲ್ಲ ನಿಮ್ಗೆ ನೋಡಿದಾಗ ನಾನು ಇವರೊಟ್ಟಿಗೆ ಇವರ ಮಧ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಒಂದು ಅಳಕೆ ಏನಾದ್ರು ಯಾವತ್ತಾದ್ರೂ ಬಂತಾ? ಫಸ್ಟ್ ಇತ್ತು, ನಾನು ಹೋಗ್ತಾ ಇರುವಾಗ ಬಹಳ ಇತ್ತು. ಯಾಕಂದ್ರೆ ನಂದ್ ಅಲ್ಲದ ಪ್ರಪಂಚ ಸಿನಿಮಾ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಅವ್ರನ್ನ ಒಪ್ಕೊಳ್ತಾರೋ ಇಲ್ವೋ, ಅವ್ರುಗಳು ಒಂದು ಟೀಮ್ ಅಪ್ ಆಗ್ಬಿಡ್ಬಹುದು ಅನ್ನೋದೆಲ್ಲ ಅಳಕಿತ್ತು. ಆದ್ರೆ ಅದೇ ನೀವು ಗಟ್ಟಿಯಾಗಿದ್ರೆ ಸುತ್ತ ಇರೋರು ನಿಮಗ್ ಬಾಗೆ ಬಾಗ್ತಾರೆ ಅಂತಾರಲ್ಲ, ಸೊ ಆ ತರದ್ ಒಂದು ಇದು ಹೋಗ್ತಾ ನನಗೆ ಏನ್ ಹಬ್ಬ ಅಂದ್ರೆ ಏನ್ ಮಾಡ್ತಾರೆ, ನಾಮಿನೇಷನ್ ಮಾಡ್ತಾರಷ್ಟೇ. ಹಬ್ಬ ಅಂದ್ರೆ ಏನ್ ಮಾಡ್ತಾರೆ, ಕಳಪೆ ಕೊಡ್ತಾರಷ್ಟೇ, ಅಷ್ಟೇ ತಾನೆ, ಕೊಡ್ಕೊಳ್ರಪ್ಪ ಅನ್ನೋ ತರಕ್ ಸೆಟ್ ಆದೆ. ಸೊ ಹಾಗಾಗಿ ಮತ್ತೆ ನಾನ್ ನರಕದಲ್ಲಿ ಇದಾಗ ತುಂಬಾ ಸ್ಟ್ರಾಂಗ್ ಆಗಿದ್ದೆ. ಸೊ ಅದು ಅವ್ರಿಗೂ ಎಲ್ಲೋ ಒಂದ್ ಕಡೆ ಅನ್ಸೋದು. ಹಾಗಾಗಿ ಜೈಲ್ ಅಂತ ಬಂದಾಗ ಅದ್ ನಿಮ್ಗೆ ತುಂಬಾ ಬೇಸರ, ಶುರು ಬೇಜಾರಾಗೋದು. ಆಮೇಲೆ ಅಭ್ಯಾಸ ಆಗೋಯ್ತು. ಅಂದ್ರೆ ಏನ್ ಹಬ್ಬ ಬಂದ್ರೆ ಇಷ್ಟ ತಾನೆ, ಇನ್ನೇನ್ ಮಾಡ್ತಾರೆ ಅನ್ನೋ ತರ ಅನ್ನಿಸ್ಬಿಡ್ತು. ಮತ್ತೆ ಅದನ್ನ ಸ್ವೀಕಾರ ಮಾಡ್ಕೊಳಕ್ ರೆಡಿ ಆದೆ. ನಾನ್ ನಿಮ್ನ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಲೇಬೇಕು. ಚೈತ್ರ ಅಂತ ಅಂದ್ರೆ ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಒಂದ್ ರೀತಿ ಯಾವುದೇ ಒಂದು ಸಂದರ್ಭ ಸನ್ನಿವೇಶಗಳನ್ನ ನಮ್ಮ ಇಂಡಿಯನ್ ಮೋಸ್ಟ್ ಗ್ರೇಟೆಸ್ಟ್ ಎಪಿಕ್ಸ್ ಮಹಾಭಾರತದ ಜೊತೆಗೆ ತುಲನೆಯನ್ನ ಮಾಡ್ತಾ ಇದ್ರಿ. ಒಂದೊಂದು ಕ್ಯಾರೆಕ್ಟರ್, ಒಂದೊಂದು ಸನ್ನಿವೇಶ. ಅಂದ್ರೆ ಇದನ್ನ ಸಮರ್ಥನೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಹೋಲಿಕೆ ಹೇಗಿತ್ತು ಅಂದ್ರೆ ವಾಸ್ತವವನ್ನ ನಮ್ಗೆ ಅರಿವನ್ನ ಮೂಡಿಸುವಂತದ್ದಿತ್ತು. ಆ ಮಹಾಭಾರತವನ್ನ ಇಷ್ಟೊಂದು ನೀವು ತಿಳ್ಕೊಂಡಿರೋ ಚೈತ್ರ, ಅಲ್ಲಿರುವಂತಹ ಒಂದೊಂದು ಕ್ಯಾರೆಕ್ಟರ್ನ ನಿಮ್ಮ ಇಷ್ಟವಾದಂತಹ ಮಹಾಭಾರತದ ಪಾತ್ರಧಾರಿಗಳ ಬಗ್ಗೆ ಅಲ್ಲ ನಿಜವಾದಂತಹ ವ್ಯಕ್ತಿಗಳ ಜೊತೆ ನೀವು ಕಂಪೇರ್ ಮಾಡೋದಾದ್ರೆ ಯಾವ್ದು ಕಂಪೇರ್ ಮಾಡ್ತೀರಾ? ನಿಮ್ಮಲ್ಲೇ ಬಂದ್ಬಿಡ್ಲಿ, ನೀವ್ ಹೆಸರು ಹೇಳ್ತಾ ಹೋಗಿ. ನಾನು ದುರ್ಯೋಧನ, ರಜತ್. ಓಕೆ. ಕರ್ಣ, ಶಿಶಿರಣ್ಣ. ಓಕೆ. ಶಕುನಿ, ಮಂಜಣ್ಣ. ಓಕೆ. ಅರ್ಜುನ, ತ್ರಿವಿಕ್ರಮಣ್ಣ. ಕುಂತಿ, ಗೌತಮಿ. ಅಂದ್ರೆ ಯಾವ ರೀತಿ ಸಹಿಸುವಂತ, ಸಹಿಸ್ಕೊಳ್ತಾರೆ, ಮತ್ತೆ ಅದೇ ಜೆಲ್ ಆಗ್ತಾರೆ ಎಲ್ರ ಜೊತೆಗೆ. ನಿಮ್ಮ ಕೃಷ್ಣ. ಓಕೆ. ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿಮ್ಮ ಫೇವ್ರೇಟ್ ಇದು. ಯಾಕಂತಂದ್ರೆ ವಿಷ್ಣುವಿನ ಅವತಾರ ಕೃಷ್ಣ ಯಾಕೆ ಜನ್ಮ ತಾಳ್ದ ನೀವು ಕೊಟ್ಟಿದಂತ ಸ್ಟೇಟ್ಮೆಂಟೇ ಅದು ಕೃಷ್ಣ. ಜೈಲನ್ ಯಾಕಂತಂದ್ರೆ ಆಬ್ವಿಯಸ್ಲಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ಲ. ಸೊ ನಮ್ಮ ಪೂರ್ವ ಜನ್ಮದ ಕರ್ಮಗಳ ಇದಕ್ಕೆ ನಾನು ಏನು ಖುಷಿ ಬೀಳೋದು. ಸೊ ಹಾಗಾಗಿ ನಿಮ್ಗೆ ಇಷ್ಟವಾದಂತ ಕೃಷ್ಣ ಮಹಾಭಾರತವನ್ನ ಪೂರ್ತಿ ಮಹಾಭಾರತವನ್ನ ಆಡಿಸಿದವನ್ ಕೃಷ್ಣ. ಹಾಗಾಗಿ ಆ ಪಾತ್ರವನ್ನು ನಾನು ಸುದೀಪ್ ಸರ್ಗೆ ಕೊಡ್ತೀನಿ. ಆ ಪಾತ್ರಕ್ಕೆ ಬೇರೆ ಯಾರು ಅಲ್ಲಿ ತಗೋದಿಲ್ಲ ಅಂತ. ಕೃಷ್ಣ. ಎಸ್. ಧೃತರಾಷ್ಟ್ರ ಧನರಾಜಣ್ಣ ಅವ್ರಿಗೆ ಎಲ್ಲ ಒಂದ್ ಕಡೆ ಸುತ್ತ ಆಗ್ತಾ ಇದ್ದಿದ್ದನ್ನ ಅವ್ರು ಗಮನಿಸ್ಲಿಲ್ಲ ಅಂತ ಅನ್ನಿಸ್ಬಿಡತ್ತೆ. ಸ್ನೇಹ ಅನ್ನೋ ಮೋಹದ ಒಳಗಡೆ ಎಲ್ಲೋ ಒಂದ್ ಕಡೆ ಗೌಣ ಆದ್ರು ಅಂತ ಅನ್ಸುತ್ತೆ. ಧರ್ಮಕ್ಕೆ ಕಟ್ಟುವಿದಂತಹ ಧರ್ಮರಾಯ, ಧರ್ಮಕೀರ್ತಿರಾಜ್. ಸೊ ಕೀರ್ತಿನ ನಾಳೆ ಇವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಫುಲ್ ಖುಷಿ ಆಗ್ತಾರೆ. ಅಂದ್ರೆ ಇಲ್ಲೂ ಕೂಡ ಅವರು ಚೌಕಟ್ಟಿನ ಹೊರಗಡೆ ಅವ್ರೇನಾಗಿದ್ರು ಬಂದ ದಿನ ಏನಾಗಿದ್ರು ಹೋಗೋವಾಗ್ಲೂ ಹಾಗೆ ಆಗಿದ್ರು. ಒಂದ್ ಚಿಕ್ಕ ಕಪ್ಪು ಚುಕ್ಕೆನೂ ಅವ್ರ ಜೊತೆಗೆ ಅವ್ರು ತಗೊಂಡ್ ಹೋಗ್ಲಿಲ್ಲ. ಅಲ್ಟಿಮೇಟ್. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಯಾರಾದ್ರೂ ಹೀರೋ ಕಾಣಿಸ್ತಾರೆ ಅಂತಂದ್ರೆ ಧರ್ಮಣ್ಣ ಮಾತ್ರ ಅಂತ. ಸೊ ಅವ್ರ ಬಗ್ಗೆ ಮಾತ್ರ ನಾನು ಹಾಡ್ ಬರ್ದಿದ್ದೆ. ಹಂಗಾಗಿ